ನೋಡ್ತಾ ಇದ್ರ ವಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಸಾರ್ವಜನಿಕರ ಆರೋಗ್ಯಕ್ಕೆ ಕಂಟಕವಾದ ಕೆಎಂಎಫ್ ಘಟಕದ ತ್ಯಾಜ್ಯ ನೀರು ಸೂಕ್ತ ಕ್ರಮಕ್ಕೆ ಆಗ್ರಹ. ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ನಾಗರಿಕರು. ರೌಡಿ ಶೀಟರ್ ಹತ್ಯೆ ಪ್ರಕರಣ, ಬಂಧಿತರ ಸಂಖ್ಯೆ 12ಕ್ಕೆ ಏರಿಕೆ. ಪ್ರಮುಖ ಆರೋಪಿ ಪತ್ತೆಗಾಗಿ ಮುಂದುವರೆದ ಶೋಧ ಕಾರ್ಯ. ಕಮಿಷನ್ ಆರೋಪಕ್ಕೆ ಸಿಮೆಂಟ್ ಮಂಜು ತಿರುಗೇಟು, ಸಾಕ್ಷ್ಯವಿದ್ದರೆ ಬಹಿರಂಗಪಡಿಸಲಿ. ಮಾಜಿ ಶಾಸಕ ವಿಶ್ವನಾಥ್ ವಿರುದ್ಧ ವಾಗ್ದಾಳಿ. ಸಿಂಗಪಟ್ಟಣ ಹಾಲಿನ ಡೈರಿ ವಿವಾದ, ಸಮಗ್ರ ತನಿಖೆಗೆ ಶಾಸಕ ಸ್ವರೂಪ್ ಪ್ರಕಾಶ್ ಆದೇಶ. ವ್ಯವಹಾರ ನಡೆಸಿದರೆ ಕಠಿಣ ಕ್ರಮದ ಎಚ್ಚರಿಕೆ. ಅರಸೀಕೆರೆ ನಗರ ಸಂಪೂರ್ಣ ಗುಂಡಿಮಯ, ನಗರಸಭೆ ವಿರುದ್ಧ ಸಮಾಜ ಸೇವಕ ರಾಘವೇಂದ್ರ ಆಕ್ರೋಶ. ರಸ್ತೆ ಸರಿಪಡಿಸುವಂತೆ ಆಗ್ರಹ. ಟಿವಿಎಸ್ ಎಕ್ಸೆಲ್ಗೆ ಕಾರ್ ಡಿಕ್ಕಿ, ಇಬ್ಬರು ಯುವಕರ ದಾರುಣ ಸಾವು. ತೊಡಲು ಗ್ರಾಮದ ಸಮೀಪ ಘಟನೆ. ವಾರ್ತೆಗಳ ವಿವರ. ಹಾಸನ ನಗರದ ಅತ್ಯಂತ ಪ್ರಮುಖ ರಸ್ತೆಗಳಲ್ಲಿ ಒಂದಾಗಿರ್ತಕ್ಕಂಥ ಹಾಸನ ನಗರಕ್ಕೆ ಸ್ವಾಗತವನ್ನ ಕೋರ್ತಕ್ಕಂಥ ಬಿಎಂ ರಸ್ತೆಯಲ್ಲಿರ್ತಕ್ಕಂಥ ಕೆಎಂಎಫ್ ಘಟಕದಿಂದ ಹೊರಬರ್ತಾ ಇರ್ತಕ್ಕಂಥ ಉಳಿಕೆ ಹಾಗೂ ತ್ಯಾಜ್ಯ ನೀರು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಡೈರಿಯಿಂದ ಹೊರಬಿಡಲಾಗ್ತಾ ಇರ್ತಕ್ಕಂಥ ಇದರಿಂದ ಕೆಟ್ಟ ವಾಸನೆ ಬರ್ತಾ ಇದ್ದು ಸುತ್ತಮುತ್ತಲಿನ ಪರಿಸರ ಸಂಪೂರ್ಣ ಕಲುಷಿತಗೊಂಡಿದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರು ಆಕ್ರೋಶ ಪಡಿಸೋದಲ್ಲ, ಆ ಸ್ಥಳದಲ್ಲಿ ನಾವೇ ಯಾರಾದ್ರೂ ಹೋದ್ರು ಕೂಡ ಕಾರ್ ವಿಂಡೋನ ಮೇಲಕ್ಕೆ ಹಾಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಇದೆ. ಅಲ್ಲಿ ಮೂಗು ಮುಚ್ಚಿಕೊಂಡು ಓಡಾಡಬೇಕಾದಂತ ಅನಿವಾರ್ಯತೆ ಇದೆ ಆ ಸ್ಥಳದಲ್ಲಿ. ಪ್ರತಿದಿನ ಮುಂಜಾನೆ ಸಂಜೆ ವೇಳೆ ಈ ರಸ್ತೆಯಲ್ಲಿ ಸಾವಿರಾರು ನಾಗರಿಕರು, ಹಿರಿಯ ನಾಗರಿಕರು, ಮಹಿಳೆಯರು ಎಲ್ಲರೂ ಕೂಡ ಓಡಾಡ್ತಾರೆ. ಅವರ ಆರೋಗ್ಯ ರಕ್ಷಣೆಗಾಗಿ ವಾಯು ವಿಹಾರವನ್ನು ಕೂಡ ಮಾಡ್ತಾರೆ ಇಲ್ಲಿ. ಆದ್ರೆ ಕಳೆದ ಹಲವು ದಿವಸಗಳಿಂದ, ಕೆಲವೇನಲ್ಲ ಹಲವು ದಿವಸಗಳಿಂದ ಇಲ್ಲಿ ಹರಡ್ತಾ ಇರ್ತಕ್ಕಂಥ ಈ ದುರ್ವಾಸನೆಯಿಂದಾಗಿ ಶುದ್ಧ ಗಾಳಿ ಸೇವಿಸಬೇಕಾದ ಜನರು ಮೂಗು ಮುಚ್ಕೊಂಡು ಓಡಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಡ್ ಇದರಿಂದ ಆರೋಗ್ಯ ಸುಧಾರಿಸಿಕೊಳ್ಳೋಕೆ ಬರುವವರು ಉಸಿರಾಟ ತೊಂದರೆಯಿಂದ ಹಾಸ್ಪಿಟಲ್ ಸೇರ್ಬೇಕಾದಂತ ದುಸ್ಥಿತಿ ನಿರ್ಮಾಣ ಆಗಿದೆ. ಇನ್ನ ಅಕ್ಕಪಕ್ಕ ಯಾರ್ದಾರು ಮನೆ ಇದ್ರೆ ಅವ್ರ ಪರಿಸ್ಥಿತಿ ದೇವ್ರೇ ಗತಿ. ಅದು ಹೆಂಗಲ್ಲಿ ಜೀವನ ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ಅಲ್ರಿ, ಬಿಎಂ ರಸ್ತೆ ಅಂದ್ರೆ ಹಾಸನದ ಹೃದಯ ಭಾಗವನ್ನು ಸಂಪರ್ಕಿಸ್ತಕ್ಕಂತ ರಸ್ತೆ. ದಿನದ 24 ಗಂಟೆಯಲ್ಲಿ ವಾಹನ ಸಂಚಾರ ದಟ್ಟವಾಗಿರುತ್ತೆ. ಯಾವಾಗ್ಲೂ ಕೂಡ ರಸ್ತೆ ಬದಿಲಿ ಹರಿತಾ ಇರ್ತಕ್ಕಂತ ಕಲುಷಿತ ನೀರಿನ ವಾಸನೆಯಿಂದ ದ್ವಿಚಕ್ರ ವಾಹನ ಸವಾರರು ಇತ್ತ ಹ್ಯಾಂಡ್ಲ್ ಇಟ್ಕೊಂಡು ಮುಂದಕ್ಕೆ ಹೋಗೋದು, ಮೂಗ್ ಮುಚ್ಕೊಂಡು ಹೋಗ್ಬೇಕು ಅಂತ ಗೊತ್ತಾಗದೇ ಇರ್ತಕ್ಕಂಥ ಪರಿಸ್ಥಿತಿ ಇಲ್ಲಿದೆ. ಇದರಿಂದ ಅಕ್ಕಪಕ್ಕ ಇರ್ತಕ್ಕಂಥವ್ರಿಗೆ ಸಾಂಕ್ರಾಮಿಕ ರೋಗಗಳು ಆಡ್ತಕ್ಕಂಥ ಭೀತಿ ಇದೆ. ಹೀಗಾಗಿ ಹಾಸನ ಮಹಾನಗರ ಪಾಲಿಕೆ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಬೇಕು. ಕೆಎಂಎಫ್ ಆಡಳಿತ ಮಂಡಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿ ಪ್ರತಿ ಬಾರಿ ಪ್ರೆಸ್ ಮೀಟ್ ಮಾಡಿದ್ರು ರೇವಣ್ಣ ಅವ್ರು ಹೇಳ್ತಾರೆ, ನಾವು ಇಷ್ಟು ಕೋಟಿ ಲಾಭದಲ್ಲಿದ್ದೀವಿ. ಈ ತ್ಯಾಜ್ಯ ವಿಲೇವಾರಿ ಮಾಡೋದಕ್ಕೆ ಆ ಕೋಟಿ ಲಾಭದಲ್ಲಿ ಏನಾದ್ರೂ ಒಂದು ಶಾಶ್ವತ ಪರಿಹಾರ ಕಲ್ಪಿಸಿ. ಇವತ್ತು ನೆನ್ನೆದಲ್ಲ ಈ ಸಮಸ್ಯೆ, ಯಾರ ಇವತ್ತು ಜನ ಒಂದಿಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾವು ಸುದ್ದಿ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನಾವು ರಸ್ತೆ ಓಡಾಡಕ್ ಸ್ಟಾರ್ಟ್ ಮಾಡಿದಾಗಿಂದಲೂ ಕೂಡ ಅಲ್ಲಿ ಮೂಗು ಮುಚ್ಕೊಂಡೇ ಓಡಾಡಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ತ್ಯಾಜ್ಯ ನೀರು ಸಂಸ್ಕರಣಾ ಘಟಕವನ್ನು ಸ್ಥಾಪನೆ ಮಾಡ್ತೀರಾ ಮಾಡಿ, ಅಥವಾ ಇನ್ನೇನ್ ಬೇರೆ ಆಲ್ಟರ್ನೇಟ್ ಏನಿದೆ? ಬೇರೆ ಬೇರೆ ದೇಶಕ್ಕೆ ಹೋಗಿ ಬಂದ್ರಿ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇರ್ತೀರಿ, ಅಲ್ಲಿ ಡೈರಿಗಳನ್ನ ನೋಡ್ಕೊಂಡ್ ಬರ್ತೀವಿ, ಪ್ರವಾಸ ಮತ್ತೊಂದು ಇನ್ನೊಂದು ಅಂತ ಅಲ್ಲಿ ಅಧಿಕಾರಿಗಳೆಲ್ಲ ಹೋಗ್ತಾ ಇರ್ತಿರಲ್ಲ, ಎಲ್ಲ ಇದನ್ನ ನೋಡ್ಕೊಂಡ್ ಬರ್ಲಿಲ್ವಾ ನೀವು? ನನಗೆ ಗೊತ್ತಿಲ್ಲ ಇತ್ತಾ. ಬಟ್ ಮಹಾನಗರ ಪಾಲಿಕೆ ಆಗ್ಲಿ ಯಾರೊಬ್ರು ಕೂಡ ಇದನ್ನ ಪ್ರಶ್ನೆ ಮಾಡೋ ಧೈರ್ಯನೂ ಮಾಡ್ಲಿಲ್ಲ, ಯಾರೊಬ್ರು ಇದನ್ನ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಂದಾಗ್ಲಿಲ್ಲ. ಪರಿಣಾಮವಾಗಿ ಇವತ್ತವರೆಗೂ ಕೂಡ ರಸ್ತೆಯಲ್ಲಿ ಜನ ಓಡಾಡಕ್ಕಾಗದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲೇ ಕಾಲೇಜ್ ಬೇರೆ ಇದೆ, ಶೋರೂಮು, ಕಾಲೇಜು, ಪೆಟ್ರೋಲ್ ಬಂಕ್ ಎಲ್ಲ ಇದೆ ರೀ ಆ ಜಾಗದಲ್ಲಿ. ಬಟ್ ಜನ ಓಡಾಡಕ್ಕಾಗದಿರೋ ಪರಿಸ್ಥಿತಿ ಇದೆ. ಇನ್ನಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ಕೊಬೇಕು, ಸರಿಪಡಿಸಬೇಕು. ಇಲ್ಲ ಅಂತ ಅಂದ್ರೆ ಸಾರ್ವಜನಿಕರು ಹಾಗೂ ಸಂಘಟನೆಗಳು ಸೇರಿ ಪ್ರತಿಭಟನೆ ಆದಿ ಇಡಬೇಕಾಗುತ್ತೆ ಅಂತ ಸಾರ್ವಜನಿಕರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಸ್ನೇಹಿತರೆ ನಮಸ್ಕಾರ. ಈ ದಿನ ಎಷ್ಟು ಗಬ್ಬನ ಆಡ್ತಾ ಇರೋಂತ ಒಂದು ಸ್ಥಳವನ್ನು ತೋರಿಸ್ತಾ ಇದ್ದೀವಿ. ದಯವಿಟ್ಟು ಇದನ್ನ ನೋಡ್ಬೇಕು, ನಮ್ಮ DC ನೋಡ್ಬೇಕು. ಇಲ್ಲಿ ಸ್ಥಳೀಯರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇಲ್ಲಿ ವರ್ಕ್ಶಾಪ್ನವರು, ಅಕ್ಕಪಕ್ಕ ಹೋಟೆಲ್ನವರು, ಇಲ್ಲಿ ಕಮರ್ಷಿಯಲ್ ಜಾಗ ಇದು. ಡೈರಿಲಿ ಹಾಲು ತೊಳೆದು ವೇಸ್ಟ್ ನೀರನ್ನ ಏನ್ ಇಲ್ಲಿ ಬಿಟ್ಟರೆ ಇರಕ್ಕಾಗ್ತದ ಮನುಷ್ಯರು? ಅಲ್ಲಿಂದ ಇದು ಎಲ್ಲೆಲ್ಲಿ ಬೆರೀತದೋ ಅಲ್ಲೆಲ್ಲ ಕೆಟ್ಟ ವಾಸನೆ, ಎಲ್ಲಾ ಕಡೆ ವಾಸನೆ. ಅದು ಅಲ್ಲಿಂದ ಜಾಗ ಬಿಟ್ರೆ ಡೈರಿಯಿಂದ ಆ ಕಡೆ ಟೊಯೋಟೋ ಶೋರೂಮ್ ಹತ್ರ ಹೋಗಕ್ಕಾಗಲ್ಲ, ಅಷ್ಟು ವಾಸನೆ ಬರುತ್ತೆ. ಅಲ್ಲಿಂದ ಈ ಕಡೆ ತಿರುಗಿಸಿದ್ರೆ ಇಲ್ಲಿ ವಾಸನೆ ಬರುತ್ತೆ. ಇದಕ್ಕೇನಾದ್ರು ಅವರು ಒಂದು ಪರಿಹಾರ ಕಂಡುಹಿಡ್ಕೋಬೇಕು ವಿನಃ ಈ ರೀತಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಅನಾರೋಗ್ಯಗಳು ಒಳಗಾಗಿಸ್ಬಂದ್ ಮಾಡಬಾರದು. ಬನ್ನಿ ಈಗ ನೋಡಿ, ಇಲ್ಲಿ ವರ್ಕ್ಶಾಪ್ನವರೆಲ್ಲ ಇದ್ದಾರೆ, ಮಾತಾಡೋಣ. ಎಷ್ಟೇ ಸಮಸ್ಯೆ ಆಗ್ತಾ ಇದೆ, ಡೈಲಿ ಇಲ್ಲಿ ಕಷ್ಟಪಡ್ತಾ ಇದ್ದೀರಿ. ನಾನು ವಿ ರಮೇಶ್ ಬೋನಹಳ್ಳಿ ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ
ಈ ದಿನ ನಾನಿಲ್ಲಿ ಬಂದು ಪ್ರಶ್ನೆ ಮಾಡ್ತಿರೋದಕ್ಕೆ ಕಾರಣ ಇಷ್ಟೇ. ನಮ್ಮ ಪಕ್ಷ ಮೊದಲಿಂದನೂ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಬರ್ತಾ ಇದೆ. ಈ ಡೈರಿ ವೇಸ್ಟ್ ನೀರನ್ನ ತಕ್ಷಣದಲ್ಲಿ ಇವರು ಬೇರೆ ಮಾರ್ಗೋಪಾಯ ಕಂಡುಕೋಬೇಕು. ಈ ಥರ ಸಾರ್ವಜನಿಕ ಈ ಜಾಗಗಳಿಗೆ ಬಿಟ್ಟು ನಮ್ಮ ಏನು VVC ನ್ಯೂಸ್ ಚಾನಲ್ ಅವರು ಈ ವರದಿ ಪ್ರಕರಣಕ್ಕೆ ಇಲ್ಲಿ ಬಂದಿದ್ದಾರೆ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಪ್ಪ ಅಂತ ಅಂದರೆ ಈ ಒಂದು ತಿಂಗಳಿಂದ ಹೆಚ್ಚು ಕಡಿಮೆ ಒಂದೂವರೆ ತಿಂಗಳಿಂದ ಡೈಲಿ 7:30-8 ಗಂಟೆ ಆಯಿತು ಅಂತ ಅಂದರೆ ಗಬ್ಬು ಸ್ಮೆಲ್ಲು, ಮತ್ತು ಬೆಳಗ್ಗೆ 5:30-6 ಗಂಟೆಗೆ ಸ್ಮೆಲ್ಲು. ಇಲ್ಲಿ ನೀವು ನೋಡ್ಬೋದು, ಸುಮಾರು ಸಾವಿರಾರು ಜನ ಈ ರೋಡ್ನಲ್ಲಿ ವಾಕ್ ಮಾಡ್ತಾರೆ. ಸ್ಥಳೀಯರು ಈ ರಸ್ತೆನಲ್ಲಿ ಒಳ್ಳೆ ಗಾಳಿ ವಾತಾವರಣ ಬರುತ್ತೆ ಅಂತ ಹೇಳಿ ನೂರಾರು ಜನ ಈ ರಸ್ತೆನಲ್ಲಿ ಮತ್ತು ಈ ಕಡೆ ಅಡ್ಡ ರಸ್ತೆನಲ್ಲಿ, ಕುವೆಂಪು ನಗರ ಅಡ್ಡ ರಸ್ತೆನಲ್ಲಿ ವಾಕ್ ಮಾಡ್ತಾರೆ. ಆ ಸಾರ್ವಜನಿಕರಿಗೆ ತೊಂದರೆ ಆಯ್ತಿರೋದೇನಂತ ಅಂದರೆ 1.5 ತಿಂಗಳಿಂದ ಹೆಚ್ಚು ಕಡಿಮೆ 1.5 ತಿಂಗಳಾಯಿತು ಡೈರಿಯಲ್ಲಿ ಹಾಲಿನ ಕ್ಯಾನ್ನ ತೊಳೆದಂತಹ ಆ ನೀರನ್ನು ಈ ಡ್ರೈನೇಜಿಗೆ ಬಿಡ್ತಾರೆ. ಈ ಡ್ರೈನೇಜಿಗೆ ಬಿಟ್ಟು ಗಬ್ಬು ಸ್ಮೆಲ್ ಅಂತ ಅಂದರೆ ಯಾವ ಮಾಡೋಕ್ಕಾಗಲ್ಲ ಸರ್. ಇಲ್ಲಿ ಎಲ್ಲ ಸಾರ್ವಜನಿಕ ಮಾಡಿ ನಾನು ಡ್ಯೂಟಿ ಮಾಡಿದ್ದೀನಿ, ಸೆಕ್ಯೂರಿಟಿ. ಹೌದು, ಹೋಟೆಲ್. ಹೌದು, ಹೌದು. ಬೆಳಿಗ್ಗೆ 4-4:30-5 ಗಂಟೆ ಬಿಡ್ತಾರೆ, ಸಂಜೆನೂ ಬಿಡ್ತಾರೆ. ಎಲ್ಲ ಅಕ್ಕಪಕ್ಕದಲ್ಲಿ ಏನು ವಸ್ತುನೇ ಇದು ಹಾಲಿನ ಡೈರಿ ಅಂತ ಹೇಳ್ತೀವಿ ನಾವು. ಏನು ಮಾಡೋದು, ಏನು ಮಾಡಂಗಿಲ್ಲ, ಮಾಡಲೇಬೇಕಲ್ಲ. ಡ್ಯೂಟಿ ಕಂಪ್ಲೇಂಟ್ ಮಾಡಿದ್ದಾರೆ, ಅವ್ರು ಯಾರು ಕ್ರಮ ತಗೊಂಡಿಲ್ಲ. ಹಾಸನ ನಗರದ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಮುಂಭಾಗ ಜೂನ್ 7ನೇ ತಾರೀಕು ತಡರಾತ್ರಿ ನಡೆದಿದ್ದ ಬೆಂಗಳೂರಿನ ರೌಡಿ ಶೀಟರ್ ಮಂಜೇಶ್ ಕುಮಾರ್ ಅಂತಕ್ಕಂಥವನ ಬರ್ಬರ ಹತ್ಯೆ ಪ್ರಕರಣ ಸಂಬಂಧ ಇದೀಗ ಮತ್ತಿಬ್ಬರು ಆರೋಪಿಗಳನ್ನ ಬಡಾವಣಾ ಪೊಲೀಸರು ಹಾಗೂ ತನಿಖಾ ತಂಡ ಈಗ ಬಂಧಿಸಿರ್ತಕ್ಕಂಥದ್ದು. ಸದ್ಯ ಬಂಧಿತರ ಸಂಖ್ಯೆ 10 ಆಗಿತ್ತು, +2 ಈಗ 12ಕ್ಕೆ ಏರಿಕೆ ಆಗಿದೆ. ಮತ್ತೊಂದೆಡೆ ಅನುಮಾನದ ಆಧಾರದಲ್ಲಿ ಇನ್ನಿಬ್ಬರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಂತಕ್ಕಂಥ ಮಾಹಿತಿ. ಆದ್ರೆ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಅಂತ ಯಾರಿದ್ದಾನೆ ಹಾಗೂ ಇಡೀ ಘಟನೆಗೆ ಸ್ಕೆಚ್ ಹಾಕಿದ್ದ ಪರಮೇಶ್ ಎಂಬಾತ ಇನ್ನೂ ಕೂಡ ಸಿಕ್ಕಿಲ್ಲ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾದ ಪಾಯಿಂಟ್. ಆತನ ಪತ್ತೆಗಾಗಿ ಶೋಧ ಕಾರ್ಯವನ್ನ ಮುಂದುವರಿಸಲಾಗಿದೆ. ಜೂನ್ 7ರ ತಡರಾತ್ರಿ ನಡೆದಿದ್ದ ಬೆಂಗಳೂರಿನ ರೌಡಿ ಶೀಟರ್ ಮಂಜೇಶ್ ಕುಮಾರ್ ಹತ್ಯೆ ಪ್ರಕರಣ ಸಂಬಂಧ ಈಗಾಗಲೇ ವಿಕಾಸ್, ಕಲಬುರಗಿಯ ಸಾಯಿನಾಥ್, ಮೈಸೂರಿನ ಆಕಾಶ್, ಆದಿತ್ಯಾನ್, ನಂಜನಗೂಡಿನ ಜಯಂತ್ ಅಂತಕ್ಕಂಥವ್ರು, ತುಮಕೂರಿನ ಪುನೀತ್ ಕುಮಾರ್, ಮಾಗಡಿ ರಸ್ತೆಯ ರಾಕೇಶ್, ಬೆಳ್ಳೂರಿನ ಶಶಿಧರ್, ಬೆಂಗಳೂರಿನ ಭರತ್ ಹಾಗೂ ಯಲ್ಲಾಲಿಂಗ ಅಂತಕ್ಕಂಥವ್ರೊಬ್ಬ, ಇವರೆಲ್ಲರನ್ನು ಕೂಡ ಈಗಾಗಲೇ ಬಂಧಿಸಲಾಗಿದೆ. ಇವರಿಬ್ಬರನ್ನು ಕರ್ಕೊಂಡ್ಬಂದು ವಿಚಾರಣೆ ಮಾಡ್ತಾ ಇದ್ದಾರಂತೆ. ಅಭಿವೃದ್ಧಿ ಕಾಮಗಾರಿಯಲ್ಲಿ ಶಾಸಕರು ಕಮಿಷನ್ ಪಡಿತಾ ಇದ್ದಾರೆ ಅಂತಕ್ಕಂಥ ಮಾಜಿ ಶಾಸಕ HM ವಿಶ್ವನಾಥ್ ಅವರ ಆರೋಪಕ್ಕೆ ಇದೀಗ ಆಲೂರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ತೀವ್ರ ಪ್ರತಿಕ್ರಿಯೆಯನ್ನು ನೀಡಿದ್ದು, ಆರೋಪ ಮಾಡುವ ಮುನ್ನ ಜವಾಬ್ದಾರಿಯುತವಾಗಿ ನಡ್ಕೊಬೇಕು, ಮಾತಾಡಬೇಕು, ಗಾಳಿಯಲ್ಲಿ ಗುಂಡು ಹೊಡೆಯೋದ್ ಬದಲು ಸಾಕ್ಷಿಗಳಿದ್ರೆ ಬಹಿರಂಗಪಡಿಸ್ಲಿ ಅಂತ ಸವಾಲನ್ನ ಹಾಕಿರ್ತಕ್ಕಂಥದ್ದು. ಹಾಸನದಲ್ಲಿ ಬುಧವಾರ ಮಾತನಾಡಿದ ಅವರು ತಮ್ಮ ವಿರುದ್ಧ ಕೇಳಿ ಬಂದಿರತಕ್ಕಂಥ ಕಮಿಷನ್ ಆರೋಪ, ಟೆಂಡರ್ ಪ್ರಕ್ರಿಯೆ, ಅಭಿವೃದ್ಧಿ ವಿಚಾರಗಳ ಕುರಿತು ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಾನು ಶಾಸಕನಾದ ನಂತರ ಅದೇ ಗುತ್ತಿಗೆದಾರರು ಸುಮಾರು 2.5 ಕೋಟಿ ಮೊತ್ತದ ಕಾಮಗಾರಿಯನ್ನು ಮಾಡಿದ್ದಾರೆ. ಆದ್ರೆ ನಾನು ಯಾವುದೇ ಸಂದರ್ಭದಲ್ಲೂ ಕೂಡ ಹಣಕ್ಕೆ ಬೇಡಿಕೆ ಇಟ್ಟಿಲ್ಲ, ಕಮಿಷನ್ ಪಡೆದಿಲ್ಲ. ನಾನು ಕಮಿಷನ್ ತೆಗೆದುಕೊಂಡಿದ್ದೀನಿ ಅಂತ ಹೇಳುವುದಾದ್ರೆ ಅದನ್ನ ಸಂಬಂಧಪಟ್ಟ ಗುತ್ತಿಗೆದಾರ ಹೇಳಬೇಕು, ಸಾರ್ವಜನಿಕವಾಗಿ ಹೇಳಲಿ ಅವನು. ಆದ್ರೆ ಕೇವಲ ಕಾಮಗಾರಿಗಳಿಗೆ ದಿನಾಂಕ ನಿಗದಿ ಮಾಡಿಲ್ಲ ಅಂತಕ್ಕಂಥದ್ದು ಆತನ ಆರೋಪ. ಆದ್ರೆ ಅದಕ್ಕೊಂದಿಷ್ಟೇ ಸೇರಿಸ್ಕೊಂಡು ಶಾಸಕರು, ಮಾಜಿ ಶಾಸಕರು ವಿಶ್ವನಾಥ್ ಅವರು ತಮ್ಮದೇ ಆದ ಕಲ್ಪನೆಗಳನ್ನ ಸೇರಿಸಿ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಟೆಂಡರ್ ಪ್ರಕ್ರಿಯೆ ಕುರಿತು ಪ್ರತಿಕ್ರಿಯಿಸಿದ ಅವರು 25 ಲಕ್ಷ ವೆಚ್ಚದ ಕಾಮಗಾರಿಗೆ 20% ಕಡಿಮೆ ಮೊತ್ತದ ಟೆಂಡರ್ ನ ಹಾಕಲಾಗಿದೆ. ಆದ್ರೆ 25 ಲಕ್ಷದ ಕೆಲಸವನ್ನ ಕೇವಲ 15 ಲಕ್ಷಕ್ಕೆ ಮಾಡಕ್ ಹೇಗ್ ಸಾಧ್ಯ? ಇಷ್ಟು ಕಡಿಮೆ ಮೊತ್ತದ ಗುಣಮಟ್ಟದ ಕಾಮಗಾರಿಯನ್ನ ಮಾಡಕ್ ಸಾಧ್ಯ ಇಲ್ಲ. ಹಂಗಾಗಿ ನಾನೇ ಮರು ಟೆಂಡರ್ ಮಾಡಕ್ ಹೇಳಿದ್ದೀನಿ. ನನ್ನ ಅಣ್ಣ ತಮ್ಮದಿರು ಮಾಡ್ತಾ ಇದ್ದಾರೆ, ಮತ್ತೊಂದು ಇನ್ನೊಂದು ಅಂತಕ್ಕಂಥ ಆರೋಪ ಸಾಕ್ಷಿ ಕೊಡ್ಲಿ. ಹಿರಿಯರಿದ್ದಾರೆ HM ವಿಶ್ವನಾಥ್ ಅವರು, ಹಾಗಾಗಿ ಅವರ ವಯಸ್ಸಿಗೆ ನಾನು ಬೆಲೆ ಕೊಡ್ತೀನಿ. ದೇವ್ರವ್ರಿಗೆ ಒಳ್ಳೇದನ್ನ ಮಾಡ್ಲಿ, ಏನಾದ್ರು ಆರೋಪ ಮಾಡಕ್ಕಿಂತ ಮುಂಚೆ ಸಾಕ್ಷ್ಯಾಧಾರ ಇಟ್ಕೊಂಡು ಆರೋಪ ಮಾಡಲಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಇನ್ನು ಏನೇನೋ ಶಾಸಕರು, ಮಾಜಿ ಶಾಸಕರು ಹೇಳಿದ್ರು, ಅದನ್ನ ಕಾಡ್ಕೋಣ, ಅವೆಲ್ಲಕ್ಕೂ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲರಿ, ನಾನು ಹೇಳೋದು, ಒಬ್ಬ ಶಾಸಕನ ಪರಮ ಹಕ್ಕು ಆ ಕ್ಷೇತ್ರಕ್ಕೆ ತಂದಿರತಕ್ಕಂಥ ಅನುದಾನ, ಮಾಡ್ತಕ್ಕಂಥ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಬೇಕಾಗಿರ್ತಕ್ಕಂಥ ಕಾಮಗಾರಿಗೆ ಡೇಟ್ ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆರೋಪ ಮಾಡ್ತಾರಲ್ಲ, ಅವ್ರ ಹತ್ರ ಏನು ಸಾಕ್ಷಿ ಇದೆಯಾ? ಹೇಳಿ. ನೋಡಿ, ಒಬ್ಬ ಜವಾಬ್ದಾರಿತ ವ್ಯಕ್ತಿಗಳು ಒಂದು ಆರೋಪ ಮಾಡ್ಬೇಕಾರೆ ಒಂದು ಏನಾದ್ರೂ ಕೂಡ ಸಾಕ್ಷಿ ಇಟ್ಕೊಂಡು ಮಾಡಬೇಕು. ಎಲ್ಲಾದ್ರೂ ಕೂಡ ಅವ್ರು ಬಂದು ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ರೆ ಅಂತ ಹೇಳಿ, ಅದೇ ವ್ಯಕ್ತಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ
2.5 ಕೋಟಿಗೂ ಹೆಚ್ಚು ಕಾಮಗಾರಿಗಳನ್ನ ಮಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಕಾಮಗಾರಿ ಮಾಡಿದ್ದಾರೆ. ಜೆ ಮಾಡಿದ್ದಾರೆ, ಅಲೆಬೆಲ್ ದೇವಸ್ಥಾನ ಕೆಲಸ ಮಾಡಿದ್ದಾರೆ, ಅದನ್ನ ಬಿಟ್ಟು ಎತ್ತೂರು ಪಬ್ಲಿಕ್ ಸ್ಕೂಲ್ ಕೆಲಸ ಮಾಡಿದ್ದಾರೆ, ಎಲ್ಲ ಮಾಡಿದಾರಲ್ಲ. ಅವರು ನೆನ್ನೆವನ್ನು ನಾನು ನೋಡಿದೆ, ಆಕ್ಚುಲಿ ವಿಡಿಯೋದಲ್ಲಿ ಡೇಟ್ ಕೊಟ್ಟಿಲ್ಲ ಅಂತಕ್ಕಂಥ ಆರೋಪನ ಮಾಡಿದ್ದಾರೆ. ನಿನ್ನೆ ಬೆಳಗ್ಗೆ ತಾಲೂಕು ಆಫೀಸ್ ಹತ್ರನೂ ಕೂಡ ಬನ್ನಿ ನಾ ಡೇಟ್ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ನಿನ್ನೆ ಬೆಳಿಗ್ಗೆನೂ ಕೂಡ ಹೇಳಿದ್ದೀನಿ. ಅದು ಅವ್ರಿಗೂ ಗೊತ್ತಿದೆ, ಕೇಳಿ. ಈಗ ನಿಮ್ಗೂ ಎಲ್ಲರೂ ಗೊತ್ತಿದ್ದಾರೆ, ನೀವು ಮಾಹಿತಿನ ತಗೊಂಡಿರ್ತೀರ, ತಗೊಂಡು ಕೇಳಿ ಮಾಹಿತಿನ, ಏನಪ್ಪ ಏನು ಎತ್ತ ಅಂತಕ್ಕಂಥದ್ದು. ಸುಮ್ಮನೆ ಮಾಡಬೇಕು ಅಂತಕ್ಕಂಥ ಆರೋಪ ಮಾಡಿದ್ರೆ, ಅವ್ರ ವಯಸ್ಸಲ್ಲಿ ಹಿರಿಯರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ಅವರು ಅರ್ಥ ಮಾಡ್ಕೊಬೇಕು. ಈಗ ರಾಜ್ಯದಲ್ಲಿ ಬಹಳ ಗಂಭೀರ ಚರ್ಚೆ ನಡೀತಿರುತ್ತೆ ಕಾಸ್ಟ್ ವೋಟಿಂಗ್. ಆ ಸಂದರ್ಭದಲ್ಲಿ ಸಿಮೆಂಟ್ ಮಂಜು ಅವರ ಹೆಸರನ್ನ ಈ ರೀತಿ ತಳ್ಕಾಕಿರೋದ್ರಿಂದ ರಾಜಕೀಯ ಅಥವಾ ನಿಮ್ಮೇಲಿನ ಅಣ್ಣ, ಈಗ ಚುನಾವಣೆಗೆ ಹಿಂದಿಂದಲೂ ಕೂಡ ನನ್ನ ವಿರುದ್ಧವಾಗಿ ಏನೇನ್ ಮಾಡಿದ್ರೆ ಅಂತ ನಿಮ್ಗೆಲ್ಲ ಮಾಧ್ಯಮ ಗೊತ್ತಿದೆ. ಜನ, ಈ ಕ್ಷೇತ್ರದ ಜನತೆ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಆತ್ಮಸಾಕ್ಷಿಯಾಗಿ ದೇವ್ರ ಮೆಚ್ಚ ರೀತಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ನನ್ನ ಕ್ಷೇತ್ರ ಜನತೆಗೆ ಒಳಿತನ್ನ ಬಿಟ್ಟು ನಾನು ಇನ್ನೇನೂ ಕೂಡ ನಾನು ಮಾಡಿಲ್ಲ. ಕಳೆದ 3 ವರ್ಷಗಳಿಂದ ನಿರಂತರವಾಗಿ ನನ್ನ ಕ್ಷೇತ್ರದಲ್ಲಿ ಸಾರ್ವಜನಿಕರ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ. ಸಾರ್ವಜನಿಕರ ಪರವಾದ ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿ ಹಳ್ಳಿಗೂ ಕೂಡ ಭೇಟಿ ಕೊಟ್ಟು ಪ್ರಾಮಾಣಿಕವಾಗಿ ನಾನು ಕಷ್ಟಪಟ್ಟು ಕೆಲಸವನ್ನ ಮಾಡ್ತಾ ಇದ್ದೀನಿ. ಬಹುಶಃ ನಮ್ಮ ಏಳಿಗೆನ ಸಹಿಸ್ಲಿಕ್ಕೆ ಆಗ್ದಲೇ ಮಾಡ್ತಾ ಇದ್ದಾರೆ ಏನು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ನಾನು ಹೇಳೋದಷ್ಟೇ, ಅವರು ಆತ್ಮಸಾಕ್ಷಿಯಾಗಿ ಮಾತಾಡ್ಲಿ ಅಂತ ಹೇಳ್ತೀನಿ. ಅವ್ರು ಇದ್ದವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ. ನಮಸ್ತೆ ಸದಾ ಹೊತ್ತಲ್ಲಿ ಹಾಡು ಹೇಳ್ತಾರೆ, ಆದ್ರೆ ದಲಿತರಿಗೆ ಅನ್ಯಾಯ ಮಾಡ್ತಾರೆ. ಅಲ್ಲಣ್ಣ, ಈಗ ಅವ್ರು ಹೇಳಿದ ಮಾತಿಗೆ ಈಗ ಯಾವ ದಲಿತರು ಬಂದು ನಂಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾರ್ರಿ. ನಾನು ಒಬ್ಬ ಈ ಸಮಾಜದಲ್ಲಿ ಹುಟ್ಟಿ, ನನಗೂ ಗೊತ್ತಿದೆ ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಇರ್ತಕ್ಕಂಥ ಮೀಸಲಾತಿ ಆಧಾರದಲ್ಲಿ ನಾನು ಆಯ್ಕೆಯಾಗಿ ಬಂದಿದ್ದೀನಿ. ಇಲ್ಲ ಸಲ್ಲದ ಆರೋಪ. ಹಾಸನ ಜಿಲ್ಲೆಯ ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಿಂಗಪಟ್ಟಣ ಗ್ರಾಮದ ಹಾಲಿನ ಡೈರಿಯಲ್ಲಿ ಇತ್ತೀಚೆಗೆ ನಡೆದಿದ್ದ ವಿವಾದಕ್ಕೆ ಸಂಬಂಧಿಸಿದಂತೆ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಗ್ರಾಮಕ್ಕೆ ದಿಢೀರ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯ ಹಾಲು ಉತ್ಪಾದಕರ ರೈತರ ಸಮಸ್ಯೆಗಳು ಹಾಗೂ ದೂರುಗಳನ್ನ ಖುದ್ದಾಗಿ ಆಲಿಸಿದ ಶಾಸಕರು ಅಧಿಕಾರಿಗಳಿಂದಲೂ ಕೂಡ ಘಟನೆಯ ಸಂಬಂಧ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ರೈತರು ನೀಡಿದ ದೂರುಗಳನ್ನ ಆಧರಿಸಿ ಹಾಲಿನ ಡೈರಿಯಲ್ಲಿ ನಡೆದಿರತಕ್ಕಂತ ವಿವಾದ ಹಾಗೂ ಗೊಂದಲಗಳ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನ ನೀಡಿದ್ರು. ಇನ್ನು ರೈತರ ಹಿತರಕ್ಷಣೆಗೆ ಬದ್ಧವಾಗಿರತಕ್ಕಂಥದ್ದಾಗಿ ಶಾಸಕರು ಕೂಡ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಇನ್ನು ರೈತರು ಹಗಲಿರುಳು ಕಷ್ಟಪಟ್ಟು ಹೈನುಗಾರಿಕೆ ನಡೆಸಿ ಹಾಲಿನ ಡೈರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ರೈತರ ಶ್ರಮದ ದುಡ್ಡಿನಲ್ಲಿ ಯಾವುದೇ ರೀತಿಯ ಅವ್ಯವಹಾರ ನಡೆದ್ರೂ ಕೂಡ ನಾನು ಖಂಡಿತವಾಗಿ ಅದನ್ನ ಸಹಿಸೋದಿಲ್ಲ. ಈ ಪ್ರಕರಣದಲ್ಲಿ ಯಾರೇ ತಪ್ಪು ಮಾಡಿದ್ದರೂ ಕೂಡ ಅವರ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮವನ್ನ ಕೈಗೊಳ್ತೀವಿ ಕಾನೂನಾತ್ಮಕವಾಗಿ ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬೋನಸ್ ಕೊಟ್ಟಿಲ್ಲ, ಒಂದು ರೂಪಾಯಿ ಕೊಟ್ಟಿಲ್ಲ. 10 ದಿನಕ್ಕೆ 80,000 ಅಂತ ತಿಂಗಳಿಗೆ 2.5 ಲಕ್ಷ ಆಯ್ತು. 2.5 ಲಕ್ಷ ಈಗ ಆಯ್ತು. ಮುಂದೆ ಏನ್ ಮಾಡ್ಬೇಕು ಹೇಳಿ. ನಾಳೆ ಕರೆಸ್ತಾರೆ, ನಾಳೆ ಅವ್ರು ಬರ್ಲೇಬೇಕು. ಇರ್ಲಿಲ್ಲ ಇದಿತ್ತಲ್ಲ MLC ಎಲೆಕ್ಷನ್, ನಾವು 4 ದಿನ ಇರ್ಲಿಲ್ಲ. ಶನಿವಾರ ರಾತ್ರಿ ಬಂದಿದ್ದು, ಭಾನುವಾರ ಮದುವೆಗಳು ಸಿಕ್ಕಾಪಟ್ಟೆ ಫಂಕ್ಷನ್ ಇತ್ತು. ಭಾನುವಾರ ಸೋಮವಾರನು ನನಗೆ ಯಾರು ಸಿಕ್ಕೇ ಇಲ್ಲ. ಸುಮ್ಮನೆ ತಪ್ಪು ಮಾಹಿತಿ, ಮದುವೆನೂ ಬಂದಿಲ್ಲ. ಮಾಧ್ಯಮ ಮಿತ್ರರು ಕೂಡ ಒಂದು ಅದನ್ನ ಸುದ್ದಿ ಮಾಡಿದ್ರಿ. ಸಿಂಗಪಟ್ಟಣ ಗ್ರಾಮಕ್ಕೆ ಎಲ್ಲ ಮಹಿಳೆಯರು, ಗ್ರಾಮಸ್ಥರು ಎಲ್ಲ ಕೂಡ ಸೇರಿ ಎಲ್ಲ ನಮ್ಮ ನಾಳೆ ಡೈರಿ ಅಧಿಕಾರಿಗಳು ಎಲ್ಲ ಸೂಪರ್ವೈಸರಿಂದ ಹಿಡಿದು ಮ್ಯಾನೇಜರ್ ಎಲ್ಲರೂ ಕೂಡ ಬಂದು ಒಂದು ಏನು ತನಿಖೆಯನ್ನು ಮಾಡಿ ಸತ್ಯಾಸತ್ಯತೆಯನ್ನು ಹೊರಗೆ ತಂದು, ಏನು ಹಿಂದೆ ಸೆಕ್ರೆಟರಿ ಕಾರ್ಯದರ್ಶಿಗಳು 21 ವರ್ಷದಿಂದ ಅವರೇ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾಯಿದ್ರು. ಲೋಪದೋಷ ಕಂಡು ಬಂದಿರೋದ್ರಿಂದ ಅವ್ರನ್ನ ಗ್ರಾಮಸ್ಥರೇ ಸೇರಿ ಏನೋ ಒಂದು ದಂಡನ ಹಾಕಬೇಕು ಮತ್ತು ಒಂದು ಇದನ್ನು ಕ್ರಮ ಕೈಗೊಳ್ಳಬೇಕು ಅಂತ ಅಧಿಕಾರಿ ವರ್ಗದವರು ಮತ್ತು ಎಲ್ಲ ಗ್ರಾಮಸ್ಥರ ಸೇರಿ ಕ್ರಮ ಕೈಗೊಂಡು ಡೈರಿ ಹಾಳಾಗಬಾರ್ದು. ಯಾಕೆಂದರೆ ಇವತ್ತು ಮಳೆ ಬೆಳೆ ಯಾವುದೂ ಇಲ್ಲ. ಹಾಗಾಗಿ ಹೈನುಗಾರಿಕೆನೇ
ಇವತ್ತು ಭಾಳ ಮುಖ್ಯವಾಗಿ ಎಲ್ಲ ರೈತರು ನಂಬ್ಕೊಂಡಿರೋದ್ರಿಂದ ಡೈರಿ ಹಾಳಾಗೋದು ಬೇಡ ಅಂತ ಗ್ರಾಮಸ್ಥರಿಗೆ ನಾವು ಕೂಡ ಎಲ್ಲ ಬಿಟ್ಟಿದ್ದೀವಿ. ಗ್ರಾಮಸ್ಥರೇ ಏನು 12 ಜನ ಸದಸ್ಯರನ್ನ ಮತ್ತು ಅಧ್ಯಕ್ಷರಿರ್ಬೋದು ಕಾರ್ಯದರ್ಶಿಗಳನ್ನ ಅವರೇ ಆಯ್ಕೆ ಮಾಡಿ ಮುಂದಿನ ದಿನಗಳಲ್ಲಿ ಈ ಥರ ಆಗದಿರೋ ನಿಟ್ಟಿನಲ್ಲಿ ಡೈರಿ ಕೂಡ ಭಾಳ ಉತ್ತಮವಾಗಿ ನಡ್ಕೊಂಡು ಹೋಗ್ತಾ ಇತ್ತು ಹಿಂದೆ. ಆದರೆ ಏನೋ ಒಂದು ಕಡೆ ಲೆಕ್ಕಾಚಾರನ ಇದನ್ನು ಏನು ಸೆಕ್ರೆಟ್ರಿ ಸರಿಯಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ, ಲೋಪದೋಷ ಕಂಡು ಬಂದಿರೋದು ಸತ್ಯ ಆಗಿದೆ. ಹಾಗಾಗಿ ನಾಳೆ ಎಲ್ಲದೂ ಕೂಡ ಒಂದು ಉತ್ತಮವಾಗಿ ಎಲ್ಲರೂ ಕೂಡ ಶಾಂತಿ ರೀತಿಯಲ್ಲಿ ಬಗೆಹರಿಸೋ ನಿಟ್ಟಿನಲ್ಲಿ ಹಣ ದುರುಪಯೋಗ ಜೊತೆಗೆ ಮಾಜಿ ಸಚಿವರು ಎಚ್ ಡಿ ರೇವಣ್ಣವರು ಪ್ರತಿ ವಾರ್ಷಿಕ ಸಭೆಯಲ್ಲೂ ಕೂಡ ರೈತರಿಗೆ ಏನೋ ಒಂದು ಘೋಷಣೆ ಮಾಡ್ತಾ ಇರ್ತಾರೆ. ಅಂದರೆ ಈಗ ದುಡ್ಡು ಉಳಿತಾಯ ಜಾಸ್ತಿ ಆಗಿದ್ರೆ ಅದರಲ್ಲೂ ಕೂಡ ಅವರಿಗೆ ಕೊಡ್ತಾರೆ ಕಮಿಷನ್ನು, ಸೌಲಭ್ಯಗಳೆಲ್ಲ ಕೊಡ್ತಾರೆ. ಒಂದು ಸೌಲಭ್ಯ ಇಲ್ಲಿ ಬಂದಿಲ್ಲ ಅಂತ ಒಂದು ಹೌದು ಎಲ್ಲ ಗ್ರಾಮಸ್ಥರು ಹೇಳ್ಬೇಕಂದ್ರೆ ನಾವು ಕೂಡ ಡೈರಿ ಹೆಂಗೆ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ನಾವು ಇದಕ್ಕೆ ಬಂದಿರಲಿಲ್ಲ, ಯಾವುದೇ ವಿಚಾರಕ್ಕೂ ಕೂಡ ಬಂದಿರಲಿಲ್ಲ. ಇವತ್ತೆಲ್ಲ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ ಲೋಪದೋಷ ಆಗಿತ್ತು ಅಂತ. ಯಾಕಂದರೆ ಸನ್ಮಾನ್ಯ ರೇವಣ್ಣ ಸಾಹೇಬರು ಕೂಡ ಮೆಗಾ ಡೈರಿ ತಾವೇ ನೋಡ್ತಾ ಇದ್ದೀರಿ. ಡೈರಿ ವಿಚಾರದಲ್ಲಿ ರೇವಣ್ಣ ಸಾಹೇಬ್ರು ಯಾವುದೇ ವಿಚಾರಕ್ಕೂ ಕಾಂಪ್ರಮೈಸ್ ಆಗೋ ಪ್ರಶ್ನೆನೇ ಇಲ್ಲ. ಇವತ್ತು ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ 200 ಕೋಟಿ ಸಾಲವನ್ನು DCC ಬ್ಯಾಂಕ್ ಮುಖಾಂತರ ಕಡಿಮೆ ದರದಲ್ಲಿ ಬಡ್ಡಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಈ ಚಿಕ್ಕ ಪುಟ್ಟ ಇದನ್ನ ಡೈರಿಯಲ್ಲಿ ನಡೀತಿರೋದ್ರಿಂದ ಗಮನಕ್ಕಿರಲಿಲ್ಲ. ನಾವು ಕೂಡ ಅವ್ರ ಗಮನಕ್ಕೆ ಅರಸೀಕೆರೆ ನಗರದ ವಿವಿಧ ಭಾಗಗಳಲ್ಲಿ ನೀರಿನ ಪೈಪ್ ಲೈನ್ ಹಾಗೂ ಇತರೆ ಕಾಮಗಾರಿಗಳಿಗಾಗಿ ನಗರಸಭೆ ಅಧಿಕಾರಿಗಳು ರಸ್ತೆಯನ್ನ ಅಗೆದು ಹಾಗೆಯೇ ಬಿಟ್ಟಿರ್ತಕ್ಕಂಥದ್ದು. ಹೀಗಾಗಿ ನಗರ ಸಂಪೂರ್ಣ ಗುಂಡಿಮಯ ಆಗೋಗಿದ್ದು ಸಾರ್ವಜನಿಕರು ತೀವ್ರ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಸಮಾಜ ಸೇವಕ ರಾಘವೇಂದ್ರ ಆರೋಪಿಸಿದ್ದಾರೆ. ಅರಸೀಕೆರೆ ನಗರದ ಹಲವು ಪ್ರದೇಶಗಳಲ್ಲಿ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ನಿರ್ಮಾಣವಾಗಿ ಹೋಗ್ಬಿಟ್ಟಿದ್ದಾವಂತೆ. ವಾಹನ ಸವಾರರು ಹಾಗೂ ಪಾದಚಾರಿಗಳು ಅಪಘಾತದ ಭೀತಿಯಲ್ಲಿ ಸಂಚರಿಸಬೇಕಾದಂತ ಅನಿವಾರ್ಯತೆ ದುಸ್ಥಿತಿ ನಿರ್ಮಾಣ ಆಗಿದೆಯಂತೆ. ಮಳೆ ಬಂದ ಸಂದರ್ಭದಲ್ಲಿ ಗುಂಡಿಗಳು ನೀರಿನಿಂದ ತುಂಬಿ ಇನ್ನಷ್ಟು ಅಪಾಯವಾಗ್ತಾ ಇದ್ದಾವೆ. ಎಲ್ಲಿ ಗುಂಡಿ ಇದೆ, ಎಲ್ಲಿ ರಸ್ತೆ ಇದೆ ಅಂತ ಗೊತ್ತಾಗದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕಾಮಗಾರಿ ಮುಗಿದ ಬಳಿಕ ರಸ್ತೆಯನ್ನು ತಕ್ಷಣ ದುರಸ್ತಿ ಮಾಡಬೇಕಾದ ಜವಾಬ್ದಾರಿ ನಗರಸಭೆಯದ್ದು, ಅಧಿಕಾರಿಗಳದ್ದು. ಆದರೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ರಾಘವೇಂದ್ರ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸಾರ್ವಜನಿಕರ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ನಗರಸಭೆ ಕೂಡಲೇ ರಸ್ತೆ ದುರಸ್ತಿ ಕಾರ್ಯವನ್ನ ಕೈಗೊಳ್ಳಬೇಕು, ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ಸ್ಥಳೀಯ ನಿವಾಸಿಗಳು ಕೂಡ ರಸ್ತೆ ಗುಂಡಿಗಳಿಂದ ದೈನಂದಿನ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ, ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ನೋಡ್ಬೋದು, ಇದು ರೋಟರಿ ಶಾಲೆ ಇರ್ತಕ್ಕಂಥ ರಸ್ತೆ ಯಾವ ರೀತಿ ಗುಂಡಿ ಮಯ ಆಗಿದೆ ಅಂತ. ಪ್ರತಿ ಗುಂಡಿ ನಗರಸಭೆ ಮುಚ್ಚೋ ಯೋಗ್ಯತೆ ಇಲ್ಲದಲ್ಲಿರ್ತಕ್ಕಂಥ ನಗರಸಭೆ ನೋಡ್ಬೋದು ಯಾವ ರೀತಿ ಗುಂಡಿ ನೋಡಿ. ಇದೇ ರೀತಿ ಮುಂದೆ ಹೋದ್ರೆ ಅಲ್ಲೂ ಕೂಡ ಗುಂಡಿಗಳೇ ನೋಡ್ಬೋದು. ಯಾವ ರೀತಿ ಗುಂಡಿ ಸಾವಿಗೆ ಆಹ್ವಾನ ಕೊಡ್ತಕ್ಕಂಥ ಗುಂಡಿಗಳಾಗಿದ್ದಾವೆ. ಈ ಗುಂಡಿ ಬಗ್ಗೆ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಯಾವುದೇ ಕ್ರಮ ಕೈಗೊಳ್ಳದಲ್ಲಿರ್ತಕ್ಕಂಥ ನಗರಸಭೆ. ಹೀಗೆ ನೋಡಿ, ಹೀಗೆ ಮುಂದೆ ಹೋದರೂ ಸಹ ಬರೀ ಗುಂಡಿಗಳೇ ನೋಡಿ. ನೋಡ್ಬೋದು ಗುಂಡಿ ಸಂಪೂರ್ಣವಾಗಿ. ಇದು ಪ್ರಮುಖ ರೈಲ್ವೆ ಸ್ಟೇಷನ್ಗೆ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಬಸವೇಶ್ವರ ನಗರ, ಹೊಯ್ಸಳ ನಗರ ಹಾಗೂ ಶಿವಾನಂದ ಕಾಲೋನಿ ಜನ ಹೋಗ್ತಕ್ಕಂಥ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದೆ. ಇವೆಲ್ಲ ವರ್ಷಗಟ್ಟಲೆಯಿಂದ ಬಿದ್ದಿರ್ತಕ್ಕಂಥ ಗುಂಡಿಗಳು. ಇದೆಲ್ಲ ಸಂಪೂರ್ಣ ನಗರಸಭೆಯವರೇ ಏನು ತೆಗೆದಿರ್ತಕ್ಕಂಥದ್ದು. ಈ ಗುಂಡಿಗಳು ವರ್ಷ ಆದರೂ ಕೂಡ ಮುಚ್ಚೋ ಯೋಗ್ಯತೆ ಇಲ್ಲ ಇವ್ರಿಗೆ. ಇದು ಪ್ರಮುಖ ಅರಸೀಕೆರೆ ಪೋಸ್ಟ್ ಆಫೀಸ್ ಮುಂಭಾಗ ನೋಡ್ಬೋದು. ಪೋಸ್ಟ್ ಆಫೀಸ್ ಮುಂಭಾಗದಲ್ಲಿ ಈ ರಸ್ತೆ ಯಾವ ರೀತಿ ಗುಂಡಿಮಯ ಆಗಿದೆ ಅಂತ ತಾವಿಲ್ಲಿ ತೋರಿಸ್ತೀನಿ ಬನ್ನಿ. ಇದು ನಗರಸಭೆಯವರೇ ಏನು ನೆಲ್ಲಿ ಸಂಪರ್ಕಕ್ಕೆ ತೆಗೆದಿರ್ತಕ್ಕಂಥ ಗುಂಡಿ ನೋಡಿ. ಈ ಗುಂಡಿ ಯಾವ ಮಟ್ಟಕ್ಕಿದೆ ಅಂದರೆ ಇಲ್ಲಿ ವಾಹನ ಸವಾರರು ಯಾವ ರೀತಿ ಹೋಗ್ತಾರೆ, ಇವರಿಗೆ ಜ್ಞಾನ ಇಲ್ವಾ? ವರ್ಷ ಆದರೂ ಇದನ್ನು ಗುಂಡಿ ಮುಚ್ಚತಕ್ಕಂಥದ್ದು. ಈ ಗುಂಡಿ ಮುಚ್ಚಬೇಕಾರೆ ಯಾರಿಂದ ಅನುಮತಿ ಪಡಿಬೇಕು ಏನು ಅನ್ನೋದು ಕೂಡ ಇವ್ರಿಗಿಲ್ಲ ನೋಡಿ. ಸಂಪೂರ್ಣವಾಗಿ ಗುಂಡಿ ಗುಂಡಿ ಗುಂಡಿ. ಇದು ಪೋಸ್ಟ್ ಆಫೀಸ್ ಇರ್ತಕ್ಕಂಥ ಸ್ಥಳ, ಶಿವಾನಂದ ಕಾಲೋನಿ. TVS ಎಕ್ಸೆಲ್ಗೆ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಯುವಕರು ಸ್ಥಳದಲ್ಲೇ ಮೃತಪಟ್ಟಿರುವ ದುರ್ಘಟನೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ತೊಡಲು ಗ್ರಾಮದ ಸಮೀಪ ಮುತ್ತಹಳ್ಳಿ ಅಂತಕ್ಕಂಥ ಜಾಗದಲ್ಲಿ ನಡೆದಿದೆ. ಮೃತರನ್ನ ಮುತ್ತಿಹಳ್ಳಿ ಗ್ರಾಮದ ಶರತ್ 21 ವರ್ಷ, ಆತನಿಗೆ ಇನ್ನೂ ಕೂಡ ಹಾಗೂ 20 ವರ್ಷದ ಅಶೋಕ್ ಅಂತ ಗುರುತಿಸಲಾಗಿದೆ. ಇಬ್ಬರು ಯುವಕರು TVS ಎಕ್ಸೆಲ್ನಲ್ಲಿ ಚೀಕನಹಳ್ಳಿ ಕಡೆಗೆ ತೆರಳುತ್ತಾ ಇದ್ದ ವೇಳೆ ಚೀಕನಹಳ್ಳಿ ಕಡೆಯಿಂದ ಬೇಲೂರು ಕಡೆಗೆ ಬರ್ತಾ ಇದ್ದ KA 18 MA 8309 ಸಂಖ್ಯೆಯ ನೆಕ್ಸಾನ್ ಕಾರು ವೇಗವಾಗಿ ಬಂದು ಬೈಕಿಗೆ ಡಿಕ್ಕಿಯನ್ನು ಹೊಡೆದಿದೆ. ಇನ್ನು ಅಪಘಾತದ ತೀವ್ರತೆಗೆ ಶರತ್ ಹಾಗೂ ಅಶೋಕ್ ಇಬ್ಬರು ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ಸಂಬಂಧ ಹರಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರತಕ್ಕಂಥದ್ದು. ಹೆಚ್ಚಿನ ತನಿಖೆ ಮುಂದುವರಿಸಲಾಗಿದೆ. ಘಟನೆಯಿಂದ ಮುತ್ತಹಳ್ಳಿ ಗ್ರಾಮದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಯಾಕೆಂತಂದ್ರೆ ಗ್ರಾಮದ ಇಬ್ಬರು ಯುವಕರು ದಿನಬೆಳಗಾದ್ರೆ ನೋಡ್ತಾ ಇದ್ದ ಹುಡುಗರು ದಿಢೀರಂತ ಸಾವನ್ನಪ್ಪಿಟ್ರೆ ಒಂಥರ ಮೃತರ ಕುಟುಂಬಸ್ಥರು ಹಾಗೂ ಗ್ರಾಮದಲ್ಲೇ ಒಂಥರ ಆಕ್ರಂದನ ಮುಗಿಲು ಮುಟ್ಟಿದೆ.
ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾರ್ವಜನಿಕರ ಆರೋಗ್ಯಕ್ಕೆ ಕಂಟಕವಾದ ಕೆಎಂಎಫ್ ಘಟಕದ ತ್ಯಾಜ್ಯ ನೀರು ಸೂಕ್ತ ಕ್ರಮಕ್ಕೆ ಆಗ್ರಹ. ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ನಾಗರಿಕರು. ರೌಡಿ ಶೀಟರ್ ಹತ್ಯೆ ಪ್ರಕರಣ ಬಂಧಿತರ ಸಂಖ್ಯೆ 12ಕ್ಕೆ ಏರಿಕೆ. ಪ್ರಮುಖ ಆರೋಪಿ ಪತ್ತೆಗಾಗಿ ಮುಂದುವರೆದ ಶೋಧ ಕಾರ್ಯ. ಕಮಿಷನ್ ಆರೋಪಕ್ಕೆ ಸಿಮೆಂಟ್ ಮಂಜು ತಿರುಗೇಟು. ಸಾಕ್ಷ್ಯವಿದ್ದರೆ ಬಹಿರಂಗಪಡಿಸಲಿ. ಮಾಜಿ ಶಾಸಕ ವಿಶ್ವನಾಥ್ ವಿರುದ್ಧ ವಾಗ್ದಾಳಿ. ಸಿಂಗಪಟ್ಟಣ ಹಾಲಿನ ಡೈರಿ ವಿವಾದ ಸಮಗ್ರ ತನಿಖೆಗೆ ಶಾಸಕ ಸ್ವರೂಪ್ ಪ್ರಕಾಶ್ ಆದೇಶ. ಅವ್ಯವಹಾರ ನಡೆಸಿದರೆ ಕಠಿಣ ಕ್ರಮದ ಎಚ್ಚರಿಕೆ. ಅರಸೀಕೆರೆ ನಗರ ಸಂಪೂರ್ಣ ಗುಂಡಿಮಯ. ನಗರಸಭೆ ವಿರುದ್ಧ ಸಮಾಜ ಸೇವಕ ರಾಘವೇಂದ್ರ ಆಕ್ರೋಶ. ರಸ್ತೆ ಸರಿಪಡಿಸುವಂತೆ ಆಗ್ರಹ. ಟಿವಿಎಸ್ ಎಕ್ಸೆಲ್ಗೆ ಕಾರ್ ಡಿಕ್ಕಿ. ಇಬ್ಬರು ಯುವಕರ ದಾರುಣ ಸಾವು. ತೊಡಲು ಗ್ರಾಮದ ಸಮೀಪ ಘಟನೆ. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ಕಡೆ.